ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ 1.5 ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವನ್ನು ಯಾವ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಮಾಡೋದು ಎಂಬುದನ್ನು ನೋಡಿರಿ. ಇದೊಂದು ಅಭಾಗಲಬ್ಧ ಸಂಖ್ಯೆ 2 - √5 ಇದೆ. √5 ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. 2 ಭಾಗಲಬ್ಧ ಸಂಖ್ಯೆ ಆಗಿದ್ದರೂ ಕೂಡ √5 ಇದರಿಂದ ಕಳೆಯಲಾಗಿದೆ. ಒಂದು ಭಾಗಲಬ್ಧ ಸಂಖ್ಯೆಯಿಂದ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ಅಭಾಗಲಬ್ಧ ಸಂಖ್ಯೆ ಬರ್ತದೆ. ಒಂದು ಭಾಗಲಬ್ಧ ಸಂಖ್ಯೆಯಿಂದ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದ್ರೆ ನಮಗೆ ಅಭಾಗಲಬ್ಧ ಸಂಖ್ಯೆ ಬರ್ತದೆ. ಆದ್ದರಿಂದ 2 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, √5 ಅನ್ನೋದು ಅಭಾಗಲಬ್ಧ ಸಂಖ್ಯೆ. 2 - √5 ಇದು ಎರಡನ್ನು ಒಂದು ಭಾಗಲಬ್ಧ ಸಂಖ್ಯೆ ಮೈನಸ್ ಆಫ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದ್ರೆ ನಮಗೆ ದೊರೆಯತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಇದು 3 + √23 - √23 ಅದನ್ನು ಹೊರಗೆ ತೆಗೀರಿ. 3 + √23 - √23 √23 + √23 - √23 ಹೋಗ್ಬಿಡ್ತದೆ, 3 ಉಳಿತದೆ. ಈ ರೀತಿ ಲೆಕ್ಕ ಮಾಡೋದ್ರಿಂದ ಮಾತ್ರ ಇದು ಯಾವ ಸಂಖ್ಯೆ ಅಂತ ನಮಗೆ ಕನ್ಫರ್ಮ್ ಆಗ್ತದೆ. ಇದು 3 ಉಳಿದದ. ಇಲ್ಲಿ 2 ಹೆಂಗೆ ಭಾಗಲಬ್ಧ ಸಂಖ್ಯೆ ಆಗೋದು, ಪೂರ್ತಿ 3 ಬಂದದ ಅಂದರೆ 3 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗದ. ಹಾಗಿದ್ರೆ ಕೊಟ್ಟಿರುವುದು 3 + √23 - √23 ಐತಲ್ರಿ, ಇದು ಯಾವ್ದು ಸಂಖ್ಯೆ? ಇದು ಭಾಗಲಬ್ಧ ಸಂಖ್ಯೆ. ಒಂದರಲ್ಲಿ ಒಂದು ಪ್ಲಸ್ ಅದ, ಒಂದು ಮೈನಸ್ ಅದ, ಒಂದಕ್ಕೊಂದು ಹೋಗ್ಬಿಡ್ತಾವೆ ರೀ. + √23 - √23 ನಾವು ಒಂದಕ್ಕೊಂದು ಕಳೆದು ಬಿಟ್ಟಿದ್ದೀವಿ. ಅವಾಗ ಏನು ಉಳ್ತದ? ನಮ್ಗೆ 3 ಉಳ್ತದ. 3 ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ಇದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. 3ನೇ ಲೆಕ್ಕ ನೋಡಿರಿ. 2 √7 / 7 √7 ಅದ. ಮ್ಯಾಲೂ √7 ಅದ, ಕೆಳಗೂ √7 ಅದ. √7 ಕ್ಯಾನ್ಸಲ್ ಆಗಿಬಿಡ್ತದೆ. 2 / 7 ಅದ. 2 / 7 ನಾವು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಇದೊಂದು ಭಿನ್ನ ರಾಶಿ, ಇದೊಂದು ಪೂರ್ಣ ಸಂಖ್ಯೆ. 3 ಇಲ್ಲಿ ಬಂದಿರತಕ್ಕಂಥ 2, 2ನೇ ಲೆಕ್ಕದಲ್ಲಿರೋ 3, 3ನೇ ಲೆಕ್ಕದಲ್ಲಿರೋ 2/7 ಇವು ಭಾಗಲಬ್ಧ ಸಂಖ್ಯೆಗಳು ಹೋಗಿ ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ 2 √7 / 7 √7 ಇದನ್ನು 2/7 ಅಂತ ಕರಿತೀವಿ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. 4ನೇದು ನೋಡಿರಿ, 1 / √2 ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು √2 ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಇದರಲ್ಲೇ 2 ನೋಡಿರಿ. 1 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. √2 ಅನ್ನೋದು ಅಂಶದಲ್ಲಿರುವ ಒಂದು ಭಾಗಲಬ್ಧ ಸಂಖ್ಯೆ, ಛೇದದಲ್ಲಿರುವ √2 ಅಭಾಗಲಬ್ಧ ಸಂಖ್ಯೆ. ಒಂದು ಮ್ಯಾಲೊಂದು ಭಾಗಲಬ್ಧ ಸಂಖ್ಯೆ ಅದ, ಕೆಳಗೊಂದು ಅಭಾಗಲಬ್ಧ ಸಂಖ್ಯೆ ಅದ. ಅವೆರಡರ ನಾವು ಭಾಗಾಕಾರ ಮಾಡಿದ್ದೀವಿ. √2 ಅಭಾಗಲಬ್ಧ ಸಂಖ್ಯೆ. ಇದು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಮಾಡಿದಾಗ ಅಭಾಗಲಬ್ಧ ಸಂಖ್ಯೆ ನಮಗೆ ಸಿಗ್ತದೆ. ಹಾಗಲ್ಲಿ ನೋಡ್ತೀರಿ, 1ನೇ ಲೆಕ್ಕದಾಗ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯನ್ನು ಕಳೆದಾಗ ಸಿಗೋದು ಅಭಾಗಲಬ್ಧ ಸಂಖ್ಯೆ ಸಿಕ್ಕಿತ್ತು ನಮಗೆ. ಈ 4ನೇ ಲೆಕ್ಕದಾಗ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಿಸಿದರೆ ನಮಗೇನು ಸಿಗ್ತದೆ? ಒಂದು ಅಭಾಗಲಬ್ಧ ಸಂಖ್ಯೆ ಸಿಗ್ತದೆ. 5ನೇದು ನೋಡಿರಿ, 2x. 2 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, x ಅನ್ನೋದು ಒಂದು ಪೈ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. 2 ಪೈ ಅಂತ ಕೊಟ್ಟಿದ್ದಾರೆ. ಪೈ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗೋದು. ಅಭಾಗಲಬ್ಧ ಸಂಖ್ಯೆ ಆಗಿದ್ದು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಐತಿಲ್ಲಿ. ಒಂದು ಭಾಗಲಬ್ಧ ಸಂಖ್ಯೆ 2 ಆಗದ ಮತ್ತು ಪೈ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗದ. ಇವೆರಡು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಥವಾ ಗುಣಾಕಾರ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರ್ತದೆ. ಒಂದು ಭಾಗಲಬ್ಧ ಇನ್ನೊಂದು ಅಭಾಗಲಬ್ಧ ಕಳೆದ್ರೂ ಅಭಾಗಲಬ್ಧ ಬರ್ತದೆ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಗುಣಾಕಾರ ಮಾಡಿದರೂ ಒಂದು ಅಭಾಗಲಬ್ಧ ಬರ್ತದೆ. ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಭಾಗಾಕಾರ ಮಾಡಿದರೂ ಒಂದು ಅಭಾಗಲಬ್ಧ ಸಂಖ್ಯೆ ಬರ್ತದೆ. ಆದ್ದರಿಂದ 2 ಪೈ ಅನ್ನೋದು ಏನಾಗಿರ್ತದೆ? ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದು 1ನೇ ಲೆಕ್ಕ ನೋಡಿರಿ. 1ನೇ ಲೆಕ್ಕವನ್ನು ನಾವು ಈ ರೀತಿಯಾಗಿ ಯಾವುದು ಭಾಗಲಬ್ಧ ಸಂಖ್ಯೆ, ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಗುರುತಿಸ್ಬೋದು.